ನಾನು ನಾಗರಾಜ್ ಸೀದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ. ಅವರು ರಿಜಿಸ್ಟರ್ ಮಾಡ್ಕೊಳ್ದಿದ್ದ ಸಮಯದಲ್ಲಿ ಅವರು FIR ಮಾಡಿ ಕೋರ್ಟಿಗೆ ಹಾಕೋದಿಲ್ಲ. ಆ ಸಮಯದಲ್ಲಿ ಖಾಸಗಿಯಾದಂಥ ಒಂದು ನಾವು ಕೇಸನ್ನು ದೂರನ್ನು ದಾಖಲು ಮಾಡ್ತೀವಿ. ಆಗ ಖಾಸಗಿ ದೂರನ್ನು ದಾಖಲು ಮಾಡಿದಾಗ ಆ ವಕೀಲರು ತಗೊಳ್ತಾರೆ. ಖಾಸಗಿ ಸೆಕ್ಷನ್ನೇ ಬೇರೆ ಇರ್ತದೆ. ಅದಕ್ಕಾಗಿ ಖಾಸಗಿ ಸೆಕ್ಷನಲ್ಲಿ ಖಾಸಗಿ ದೂರು ಮಾಡಬೇಕಾದ್ರೆ ತಾವು ಯೋಚನೆ ಮಾಡಬೇಕು. ಯಾಕಂತ ಕೇಳಿದರೆ, ನಿಮ್ಮ ಹತ್ರ ಆ ಸಾಕ್ಷಿ ಜಡ್ಜಿನಿಗೆ ಏನು ನ್ಯಾಯಾಧೀಶರಿಗೆ ಒದಗಿಸೋಕೆ ಆಗ್ತದ್ಯಾ ಅನ್ನುವಂಥದ್ದು ತಾವು ಮೊದಲು ಯೋಚನೆ ಮಾಡ್ಕೊಳ್ಬೇಕು. ಒದಗಿಸೋದು ಆದ್ರೆ ಮಾತ್ರ ನೀವು ಕೇಸನ್ನು ಮಾಡಬೇಕು. ಯಾಕಂತ ಕೇಳಿದ್ರೆ, ಈಗಾಗಲೇ ಪೊಲೀಸ್ ಸ್ಟೇಷನ್ನಲ್ಲಿ FIR ಯಾಕೆ ಮಾಡ್ಕೊಳ್ಳೋದಿಲ್ಲ? PSI ಆಗಿರ್ಬೋದು, ಅವರೆಲ್ಲ ಅವರಿಗೆ ಸಾಕ್ಷಿ ಪ್ರಬಲ ಇಲ್ಲ ಅಂದ್ಬಿಟ್ರೆ ಅವರು FIR ಮಾಡ್ಕೊಳ್ಳೋದಿಲ್ಲ. ಮತ್ತೇನಂತ ಕೇಳಿದ್ರೆ, ಸಾಕ್ಷಿದಾರರ ಕೈ ಕೊಟ್ಟು ಬಿಟ್ಟರೆ ಅವರಿಗೆ ಡಿಪಾರ್ಟ್ಮೆಂಟಿಗೆ ಹಿನ್ನಡೆ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಅವರು FIR ಮಾಡ್ಕೊಂಡು ಕೋರ್ಟಿಗೆ ಹಾಕೋದಕ್ಕೆ ಭಾಳ ಯೋಚನೆಯನ್ನು ಮಾಡ್ತಾರೆ. ಅಂಥ ಹೋರಾಟಗಳು ಭಾಳ ನಡೀತಾ ಇರ್ತವೆ. ನಾನು ಭಾಳ ಕೇಸನ್ನು ನೋಡಿದ್ದೀನಿ. ಸಣ್ಣಿದ್ದಾಗಿಂದ ಅಂಥದ್ದೇ ಕೇಸನ್ನು ಭಾಳ ನೋಡಿದ್ದೀನಿ. ಅದಕ್ಕಾಗಿ PSI ಆಗಿರ್ಬೋದು, ಅವರೆಲ್ಲ ಯಾಕೆ ಅವರು ಮೃದು ಧೋರಣೆಯನ್ನು ತೋರ್ತಾರೆ ಕೇಳಿದ್ರೆ, ಸಾಕ್ಷಿಯನ್ನು ಅವರು ಸಾಕ್ಷಿ ಒದಗಿಸೋದ್ರಲ್ಲಿ ವಿಫಲ ಆಗುವಂಥದ್ದು ಕೇಸ್ಗಳು ಭಾಳಷ್ಟು ಅನುಭವ ಆಗಿರ್ತದೆ ಅವರಿಗೆ, ಆ ಡಿಪಾರ್ಟ್ಮೆಂಟಿಗೆ. ಅದಕ್ಕಾಗಿ ಅವರು FIR ಮಾಡಿ ಕೋರ್ಟಿಗೆ ಹಾಕೋದಿಲ್ಲ. ಕೆಲವೊಂದು ಜನರ ಆಮಿಷದ ಮೇರೆಗೆ ನೀವೇನು ಕೆಲವೊಂದು ಜನ ಏರಿಸ್ತಾರೆ ನಿಮಗೆ, ನೀವು ಅದು ಕೇಸ್ ಮಾಡು ಅನ್ನುವಂಥದ್ದು. ನೀವು ಖಾಸಗಿ ಕೇಸ್ ಮಾಡಿದ್ರು ಕೂಡ ಪರವಾಗಿಲ್ಲ, ಆದರೆ ನಿಮ್ಮ ಹತ್ರ ಸಾಕ್ಷಿ ಒದಗಿಸೋಕೆ ಆಗಲಿಲ್ಲ ಅಂದ್ಬಿಟ್ರೆ ಅವ್ರು ನಿಮ್ಮ ಮೇಲೆ ನುಕ್ಸಾನ್ ದಾವ ಆಗಿರ್ಬೋದು, ಮಾನಹಾನಿ ಆಗಿರ್ಬೋದು, ಆವಾಗ ನಿಮಗೆ ಜೀವನದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನೀವು ಕೆಲವೊಂದು ವಿಷಯದಲ್ಲಿ ಯೋಚನೆ ಮಾಡಿಬಿಟ್ಟು ನೀವು ಖಾಸಗಿ ದೂರನ್ನು ಸಲ್ಲಿಸಿ. ಯಾಕಂತ ಕೇಳಿದ್ರೆ, ಪ್ರಬಲ ಸಾಕ್ಷಿ ಇದ್ದರೆ ಹೋರಾಟಗಳ ಮುಖೇನ ನೀವು ನಿಮ್ಮ ಗೌರ್ಮೆಂಟ್ ವಕೀಲನ್ನೇ ಮಾಡಿಬಿಟ್ಟು ನೀವು ಪೊಲೀಸ್ ಸ್ಟೇಷನ್ನಿಂದನೇ ದೂರನ್ನು ಕೋರ್ಟಿಗೆ ದಾಖಲು ಮಾಡ್ಬೋದು. ಆದರೆ ಇಲ್ಲೇನಾಗ್ತದೆ ಕೇಳಿದ್ರೆ, ಕೆಲವೊಂದು ಈಗ ಡಿಪಾರ್ಟ್ಮೆಂಟ್ ತಗೊಳ್ಳೋದಿಲ್ಲ ಕೇಸನ್ನು. ಆವಾಗ ನೀವು ಖಾಸಗಿ ಮಾಡಿದಾಗ ಆ ಮಟ್ಟದ ಪ್ರಬಲ ಸಾಕ್ಷಿ ಇದ್ರೆ ಮಾತ್ರ ಒಂದು ಕೇಸನ್ನು ಮಾಡಿ. ಯಾಕಂತ ಕೇಳಿದ್ರೆ, ನಿಮಗೂ ಕೂಡ ಕೆಲವೊಂದು ಜನ, ನಾನು ಭಾಳಷ್ಟು ಜನ ನೋಡಿದ್ದೀನಿ, ಅವರು ಕೆಲವೊಂದು ಜನ ಸಾಕ್ಷಿ ಓದುವುದರಲ್ಲಿ ವಿಫಲರಾಗ್ತಾರೆ. ಆವಾಗ ನಿಮ್ಗೆ ನುಕ್ಸಾನ್ ದಾವ ಆಗಿರ್ಬೋದು, ಮಾನಹಾನಿ, ನಿಮಗೆಲ್ಲ ಭಾಳ ಸಮಸ್ಯೆಗೆ ಸಿಕ್ಕಾಕೊಬೀಳ್ತೀರಿ. ಆ ಒಂದು ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ.